ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಬೇಡ ಬೇಡ ಅಂತ ಹೇಳ್ದೆ, ಕೇಳ್ದ್ಯಾ ನನ್ ಮಾತ್ನಾ? ಅಂಡ್ ವಿ ಎಂಡ್ ಅಪ್ ಹಿಯರ್. ಅದು ಕೂಡ ಇಟ್ಸ್ ಟೇಕಿಂಗ್ 2:30 in the morning. ಜಸ್ಟ್ ಶಟ್ ಅಪ್ ಯಾ. ಐ ನೋ, ಐ ಕ್ಯಾನ್ ಫೀಲ್ ಸಮಥಿಂಗ್. ಆ ಶಬ್ದ ನನ್ನ ಒಬ್ಳಿಗೆ ಮಾತ್ರ ಕೇಳಿಸಿದ್ದ ಹಾಗಿದ್ರೆ? ಎಲ್ಲಿಗೆ ಹೋಗ್ತಿದ್ಯಾ? ಜಸ್ಟ್ ವೇಟ್. ನೋ, ಯಾಕಾದ್ರೂ ನಿನ್ ಜೊತೆ ಬನ್ನು ಅನ್ಸುತ್ತೆ. ಮಧ್ಯರಾತ್ರಿ, ಅದು ಕೂಡ ಗೊತ್ತಿಲ್ದಿರೋ ಜಾಗ, ನಾವಿಬ್ರು ಮಾತ್ರ. ನಾನು ಇದ್ದಿಂತಾನೆ ಇಲ್ಲೇನೆ. ಹಠ ಮನುಷ್ಯನಿಗಿರುವಂತಹ ಅತಿರೇಕದ ಒಂದು ಕ್ವಾಲಿಟಿ. ತಾನು ಏನ್ ಮಾಡಿದ್ರೂ ಸರಿ ಅನ್ನೋ ಮನೋಭಾವ, ಅದರ ಜೊತೆಗೆ ಹಿರಿಯರು ಹೇಳಿದ ಮಾತುಗಳು. ವಿನಾಶಕಾಲೆ ವಿಪರೀತ ಬುದ್ಧಿ. ಈ ಸಮಯದಲ್ಲಿ ತಾನ್ ಮಾಡಿದ್ದು ಎಲ್ಲವೂ ಸರಿ ಅನ್ನೋ ಮನೋಭಾವ. ಇಂತಹದ್ದೇ ಭಂಡಧೈರ್ಯಕ್ಕೆ ಕೈ ಹಾಕಿದ ಓರ್ವ 22ರ ಹರೆಯದ ರಜನಿಯ ಕಥೆ ಇವತ್ತು ಕರಾಳ ಕಥೆಗಳಲ್ಲಿ. ನೋಡಮ್ಮ ರಜನಿ, ನಿನಗಿಷ್ಟ ಆದ್ರೆ ನನ್ ಜೊತೆ ಬರ್ಬೋದು, ಇಲ್ಲ ಅಂದ್ರೆ ಪಿಜಿಯಲ್ಲೇ ಇರು. ಐ ಹ್ಯಾವ್ ನೋ ಪ್ರಾಬ್ಲಮ್ಸ್. ಅದ್ ಯಾಕ್ರಿ ಹಾಗೆ ಮಾತಾಡ್ತೀರಾ? ಅವಳು ಏನಂದ್ಲಿ ಇವಾಗ? ನೀವು 3-4 ತಿಂಗಳು ಹೋಗಿ, ಇಲ್ಲ ನಾನ್ ಕೆಲ್ಸ ಹುಡ್ಕೋತೀನಿ ಅಂದ್ಲು, ಅಷ್ಟೇ ತಾನೆ? ಆಮೇಲೆ ನಮ್ ಜೊತೆ ಬಂದ್ ಇರ್ತಾಳೆ ಅಂತ ತಾನೇ ಹೇಳಿದ್ದು. ಹಾಗಲ್ಲ ಸರೋಜಾ, ಮೊದ್ಲೇ ಇವಳು ಗಂಡು ಬೀರಿ. ಬೆಳೀತಾ ಬೆಳೀತಾ ಇವಳು ಮಾಡಿದ್ರಾದ ಅಂತ ರಂಪಾಟ ಎಲ್ಲಾ ನೋಡಿ ನನಗ್ ಸಾಕಾಗೋಗಿದೆ. ನಾವಿಷ್ಟ್ ಮಾತಾಡಿದ್ರು ಏನು ಗೊತ್ತಿಲ್ದೇ ಇರೋ ತರ ಕುತ್ಕೊಂಡಿದ್ದಾಳೆ. ಲುಕ್ ಎಟ್ ಹರ್. ಇದು ರಜನಿಯವರ ಫ್ಯಾಮಿಲಿ. ತಂದೆ ಶಶಿಧರ್ ಬ್ಯಾಂಕ್ ಮ್ಯಾನೇಜರ್, ತಾಯಿ ಸರೋಜಾ ಕಾಲೇಜಿನಲ್ಲಿ ಸೋಷಿಯಾಲಜಿ ಕಲಿಸ್ತಿದ್ದಾರೆ. ತಂದೆಗೆ ದೂರದ ರಾಜಸ್ಥಾನಕ್ಕೆ ಟ್ರಾನ್ಸ್ಫರ್ ಆಗಿದೆ. ತಾಯಿ ಕೆಲಸ ಬೇಡ ಅಂತ ಮನೇಲೆ ಕೂತ್ಕೊಂಡಿದ್ದಾರೆ. ಟೂರಿಸಂ ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ಸ್ ಮಾಡಿರೋ ರಜನಿ ಬಿಜಾಪುರ್ನಲ್ಲೇ ಇದ್ದು ಕೆಲಸ ಹುಡುಕಿಕೊಳ್ಳುವ ಪ್ರಯತ್ನದಲ್ಲಿದ್ದಾಳೆ. ಮಗಳು ತಮ್ಮೊಂದಿಗೆ ಇದ್ರೇನೆ ಸೇಫ್ ಅನ್ನೋ ಕಾಳಜಿ ತಂದೆದು. ಬೆಳೆದಿದ್ದೀನಿ, ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಬಿಡಿ ಅನ್ನೋ ವಾದ ರಜನಿದು. ಅಂತೂ ಇಂತೂ ಕೊನೆಗೆ ಸರಿ, ನೀವ್ ಹೇಳ್ದಾಗೆ ಆಗ್ಲಿ, ನಿಮ್ ಜೊತೆ ಬರ್ತೀನಿ, ಅಲ್ಲೇ ಎಲ್ಲಾದ್ರೂ ಕೆಲ್ಸ ಹುಡ್ಕೋತೀನಿ. ಈಗ್ಲಾದ್ರೂ ಖುಷಿನಾ? ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲ ಅಪ್ಪನ್ ಬುದ್ಧಿನೇ ಬಂದಿದೆ. ಹಠ ಹಠ ಹಠ, ನನ್ ಮಾತಿಗೆ ಬೆಲೆನೇ ಇಲ್ಲ. SU19 ಇಲ್ಲಿದೆ ನೋಡು. SU18 ಇಲ್ಲೇ ಇದೆ. SL13 ಅಲ್ಲಿ. ನೀನು ರಜನಿ ಇಲ್ಲೇ ಇರಿ, ನಾನು SL13 ಸೀಟ್ ನಲ್ಲಿ ಇರ್ತೀನಿ. ಜಸ್ಟ್ 899 rupees, 900 ರೂಪಾಯಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಒಂದೇ ದಿನದಲ್ಲಿ ಫ್ಲೈಟ್ ಅಲ್ಲಿ ಜೈಪುರ್ ತಲುಪೋದಿತ್ತು. ಈ 2 ದಿನ ಟ್ರೈನಲ್ಲಿ ಸುಮ್ಮನೆ ಕುತ್ಕೊಂಡು ಕಾಲ ಕಡಿಬೇಕು. ಕಣ್ ಮುಚ್ಚಿ ಕಣ್ ತೆಗೆಯೋದ್ರೊಳಗಡೆ ಜೈಪುರ್ ಬರುತ್ತೆ ಪುಟ್ಟ. ಹರಿ ಓಂ ಹರಿ ಓಂ. ಅಮ್ಮ ಸ್ವಲ್ಪ ಸೈಡಿಗೆ ಬನ್ನಿ. ನೀವೆಲ್ಲ ಜೈಪುರ್ಗೆ ಹೋಗ್ತಿದ್ದೀರಾ? ಜೈಪುರ್ಗೆನೆ? ಏನಿವಾಗ? ಅಯ್ಯೋ ರಾಯ್ರೆ, ಕೋಪ ಮಾಡ್ಕೊಬಿಡಿ, ಸುಮ್ನೆ ಕೇಳಿದ್ರೆ ಅಷ್ಟೇ. ಹರಿ ಓಂ ಹರಿ ಓಂ. ಪ್ರಯಾಣ ಸಾಗುತ್ತಿದೆ. ಜಾಗಗಳು ಬದಲಾಗುತ್ತಿವೆ. ಬೆಳಕಿನಿಂದ ಕತ್ತಲಿನಡೆಗೆ ಸಾಗುವ ಈ ಪ್ರಯಾಣದಲ್ಲಿ ರಜನಿಗೆ ಅಕಸ್ಮಾತಾಗಿ ಹೋಗು ಹೋಗು ಅಂತ ಹೇಳ್ದೆ ತಾನೆ, ಹೋಗು. ಏನಾಯ್ತಮ್ಮ ರಜನಿ? ಅಯ್ಯೋ, ಕೆಟ್ಟ ಕನ್ಸ್ಕೊಂಡಿರ್ಬೇಕು. ವಿಭೂತಿ ಹಚ್ಚಿ ಪಾಪ ಮಗುಗೆ. ನನಗೇನೂ ಆಗಿಲ್ಲ. ನೀರ್ ಕೊಡಿ ಮಾ, ನೀರ್ ಕೊಡಿ ಪ್ಲೀಸ್. ಲೆಟ್ಸ್ ನಾಟ್ ಡಿಸ್ಟರ್ಬ್ ಎನಿವನ್ ಮಾ. ರಜನಿ ಮೊಂಡು ಸ್ವಭಾವದ ಹುಡುಗಿ. ಆಕೆಗೆ ಪ್ರಾಕ್ಟಿಕಲಿ ಎಲ್ಲಾನು ತಿಳಿದುಕೊಳ್ಳುವ ಕ್ಯೂರಿಯಾಸಿಟಿ. ಹೀಗೆ ಆಕೆ ಅವಳಿಗೆ ತಿಳಿಯದ ಹಾಗೆ ಸ್ಪಿರಿಟ್ಸ್ಗಳ ಜೊತೆ, ಸ್ಪಿರಿಟ್ಸ್ಗಳು ಇರುವ ಹಾಗೆ ಭಾಸವಾಗುವ ಹಾಗೆ ನಡೆದುಕೊಳ್ತಿದ್ಲು. ಇನ್ ರಿಯಾಲಿಟಿ ಅಲ್ಲಿ ಯಾರು ಇರ್ತಿರ್ಲಿಲ್ಲ. ಅವಳದ್ದೇ ಭ್ರಮೆಯ ಲೋಕದಲ್ಲಿ ತೇಲುತ್ತಿದ್ದ ರಜನಿಗೆ ನಿಜವಾಗ್ಲೂ ಅವಳು ಸ್ಪಿರಿಟ್ಸ್ಗಳನ್ನ ನೋಡ್ತಿದ್ದಿದ್ದು ಗೊತ್ತೇ ಇರಲಿಲ್ಲ. ಪ್ರಯಾಣ ಸಾಗುತ್ತೆ. ಶಶಿಧರ್ ಸಂಸಾರ ಜೈಪುರ್ನಲ್ಲಿ ಸೆಟಲ್ ಆಗತೊಡಗಿತ್ತು. ಕಿತ್ನಾ ಬಾರ್ ಬತಾಯ, ಕಿಟಕಿ ಮತ್ತೆ ಮತ್ತೆ ಅದ್ರ ಕೊಂಡಿ ಬಿದ್ದು ಹೋಗುತ್ತೆ. ರಿಪೇರಿ ಮಾಡಿಸಿ ಸಾಕಾಯ್ತು. ಬಂದ್ 2.5 ತಿಂಗಳು ಆಗ್ಲಿಲ್ಲ ಭಯ್ಯ. ಹಾಫ್ ಸೆಂಚುರಿ ಹೊಡೆದಿದೆ ಆಲ್ರೆಡಿ. फिक्स हो गया माजी. माजी एक बात कहें, शाम के बाद ना आप ये खिड़कियां बंद कर दीजिए. क्या है कि एरिया थोड़ा डेंजर है. हाँ, और भूत भी है. वो यहाँ हमारे साथ आके ಊಟನೂ ಮಾಡುತ್ತೆ. माजी वो ಹೋಗಲ್ಲೇ. ಕೆಲವೊಮ್ಮೆ ಪ್ರಕೃತಿಯಲ್ಲಿರುವ ಎಲಿಮೆಂಟ್ಸ್ಗಳು ನಮಗೆ ಸಂದೇಶವನ್ನ ನೀಡುತ್ತೆ. ಅದನ್ನ ನಾವು ಇಗ್ನೋರ್ ಮಾಡ್ತೀವಿ. ರಜನಿ ಕೂಡ ತನ್ನ ಹಠವನ್ನೇ ಸಾಧಿಸುವ ನಿಟ್ಟಿನಲ್ಲಿ ನೆಗೆಟಿವ್ ಎಲಿಮೆಂಟ್ಸ್ಗಳ ಎಚ್ಚರಿಕೆಯ ಗಂಟೆಯನ್ನ ನಿರ್ಲಕ್ಷ್ಯ ಮಾಡ್ತಿದ್ಲು. ದಿನಗಳು ಸಾಕ್ತು. ಶಶಿಧರ್ ಅವರ ಸಂಸಾರ ಜೈಪುರ್ಗೆ ಬಂದು ಸುಮಾರು 3 ತಿಂಗಳುಗಳೇ ಕಳೆಯಿತು. ಒಂದೊಮ್ಮೆ ಹೀಗೆ ಬಿಜಾಪುರದಲ್ಲಿದ್ದ ನೆಂಟರ ಮನೆಗೆ ಶಶಿಧರ್ ಹಾಗೂ ಸರೋಜಾ ಹೋಗೋದಕ್ಕೆ ತಯಾರಾಗ್ತಾರೆ. ಇತ್ತ
ರಜನಿಯ ಬೆಸ್ಟ್ ಫ್ರೆಂಡ್ ರಾಣಿ ಬಿಜಾಪುರಿಂದ ಜೈಪುರಕ್ಕೆ ಬರ್ತಾಳೆ. ಒಂದು ದಿನ, ಹಾಯ್ ರಜನಿ, ಆಫ್ಟರ್ ಅ ಲಾಂಗ್ ಟೈಮ್. ಹಾಯ್, ಥ್ಯಾಂಕ್ ಗಾಡ್ ನೀನ್ ಬಂದೆ. ಆಲ್ಮೋಸ್ಟ್ 3 ತಿಂಗಳಿಂದ ಮನೇಲಿ ಕೂತ್ ಬೋರ್ ಆಗ್ತಿತ್ತು ಗೊತ್ತಾ. ಅಯ್ಯೋ ನಿನ್ ಪುಣ್ಯ ಕಣೆ, ಅಟ್ ಲೀಸ್ಟ್ ಪ್ರೇಕ್ಷಣೀಯ ಸ್ಥಳದಲ್ಲಾದ್ರೂ ಇದ್ಯಾ. ಐ ವಾಸ್ ಲೈಕ್ ಲಿಟ್ರಲಿ ಹೌಸ್ ಅರೆಸ್ಟ್ ಯಾರ್. ಬಿಜಾಪುರದ ಬಹುದಿನಗಳ ಗೆಳತಿ ರಾಣಿ ರಜನಿಯನ್ನ ನೋಡೋದಕ್ಕಂತಾನೆ ಬಂದಿರ್ತಾಳೆ. ಇತ್ತ ರಜನಿಯವರ ತಂದೆ ತಾಯಿ ಅವಳು ಫ್ರೀಡಮ್ ನ ಕರ್ಟೇಲ್ ಮಾಡಿರೋ ಬಗ್ಗೆ ಎಲ್ಲೂ ಹೊರಗಡೆ ಹೋಗಕ್ ಬಿಡ್ತಾ ಇಲ್ಲ. ಎಲ್ಲಾ ಮಾತುಕತೆಗಳು ನಡೀತಾ ಇರುತ್ತೆ. ಲೈಫ್ ಇಸ್ ಫುಲ್ ಆಫ್ ಚಾಲೆಂಜಸ್ ಅಂತ ನಂಬಿರೋ ರಜನಿಯ ಲೈಫ್ ನಲ್ಲಿ ಮುಂದೆ ಏನ್ ಕಾದಿತ್ತು ಗೊತ್ತಾ? ಇದು ಹ್ಯಾಪನಿಂಗ್ ಪ್ಲೇಸ್ ಅಂತ ಕೇಳಿದ್ದೆ. ಐ ಮಸ್ಟ್ ಸೇ ದಿಸ್ ಪ್ಲೇಸ್ ಹ್ಯಾಸ್ ಗಾಟ್ ನೈಸ್ ಲೈಫ್. ಡೋಂಟ್ ಟೆಲ್ ಮೀ 2.5 months ಇಂದ ನೀನ್ ಎಲ್ಲೂ ಹೋಗಿಲ್ಲ ಅಂತ. ನೋ 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 ವೇಸ್. ತರಕಾರಿ ಬಿಟ್ರೆ ದೇವಸ್ಥಾನ, ದಟ್ಸ್ ಆಲ್. ಸೊ ಇಲ್ಲಿಂದ ವೇರ್ ನೆಕ್ಸ್ಟ್? ಲೆಟ್ಸ್ ಎಕ್ಸ್ಪ್ಲೋರ್. ರಾಣಿ ಮತ್ತು ರಜನಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆಸ್ ಇಫ್ ದೇರ್ ವಾಸ್ ನೋ ಟುಮಾರೋ ಎಟ್ ಆಲ್. ತಾವು ಹೇಳಿದ್ದೇ ಮಾತು, ತಾವು ನಡೆದಿದ್ದೇ ದಾರಿ ಅಂತ ಮುಂದೆ ಸಾಗ್ತಿರ್ಬೇಕಾದ್ರೆ ಗಾಡಿ ಏನೇ ಇಲ್ಲೇ ಕೈ ಕೊಡ್ತು, ಗೊತ್ತಿಲ್ಲದೆ ಇರೋ ಜಾಗ ಬೇರೆ. ಅಯ್ಯೋ ನೀನ್ ಬೇರೆ ಬರೀ 20 minutes ಅಂತ ಹೇಳಿ ಯಾಮಾಸಿ 45 kilometers ಅವೇ ಫ್ರಮ್ ಜೈಪುರ್ ನ್ಯಾಷನಲ್ ಹೈವೇ ಕರ್ಕೊಂಡ್ ಬಂದಿದ್ಯಾ. ಈಗ ಏನೇ ಮಾಡೋದು? ಥ್ಯಾಂಕ್ಫುಲಿ ದೇರ್ ಇಸ್ ಅ ಟೀ ಶಾಪ್. ಅಲ್ಲಾದ್ರೂ ಏನಾದ್ರೂ ಹೆಲ್ಪ್ ಸಿಗ್ಬೋದು. सर यहाँ पर मैकेनिक शॉप या पेट्रोल स्टेशन है? मजाक कर रहे हैं मैडम, इतनी रात को मैकेनिक कहाँ से मिल जाएगा आपको? मग गाइडेंस ಕೊಡು ಅಂದ್ರೆ ಲುಕ್ ಕೊಡ್ತಾನೆ. ನಡಿಯೇ ಹೋಗೋಣ. मैडम जी आप तो बुरा मान गए. वैसे जाना कहाँ है आपको? अन्ना जयपुर यहाँ से. मैडम यहाँ से जयपुर जाने के लिए 2 रास्ते हैं. एक तो ये हाईवे पकड़िए और सीधे 8 किलोमीटर, या फिर यहाँ से आप बाएं मुड़ जाइए और करीबन 3-3.5 किलोमीटर. पर आपको चेतावनी दे दूं मैडम, ये जो 3.5 किलोमीटर का रास्ता है डरावना जरूर है और काफी सारे मौत भी हुए हैं उस रोड पे. बट अगर आप सीधा हाईवे पकड़ के जाएंगी तो वहाँ कोई दिक्कत नहीं होगी. मेनी व्हीकल्स विल बी देयर. ನೋಡ್ತಾ ಇದೀನಿ, ಮೆನಿ ವೆಹಿಕಲ್ಸ್. ಥ್ಯಾಂಕ್ ಯು. ಆ ಟೀ ಅಂಗಡಿಯವನು ಹೇಳಿದ 3.5 ಕಿಲೋಮೀಟರ್ ದಾರಿಯನ್ನೇ ಹುಡುಕುತ್ತಾ ಹೋಗಿದ್ದ ಹುಡುಗಿಯರಿಗೆ ಮುಂದೆ ಏನ್ ಕಾದಿತ್ತು ಅನ್ನೋದೇ ಗೊತ್ತಿರಲಿಲ್ಲ. ಮುಂದೆ ಸಾಗ್ತಿದ್ದ ಹಾಗೆ ನಡೀತಾ ನಡೀತಾ ಅದೆಷ್ಟೋ ದೂರ ಸಾಗಿದ್ರು. ಫೋನ್ ಸಿಗ್ನಲ್ಸ್ಗಳು ಇದ್ದಕ್ಕಿದ್ದಂತೆ ಮಾಯ ಆಗೋದಕ್ಕೆ ಶುರುವಾಯಿತು. ಲೇ, ಗಾಡಿ ತಳ್ಳಿ ತಳ್ಳಿ ಸಾಕಾಗ್ಬಿಟ್ಟಿದೆ. ಐ ಥಿಂಕ್ ಐ ಕೀಪ್ ದಿಸ್ ಹಿಯರ್. ನಾಳೆ ಬಂದು ತಗೊಂಡು ಹೋಗೋಣವಾ? ಅದೆಷ್ಟು ನಡೆದರೂ ಮುಟ್ಟದ ಗುರಿ ಎನ್ನುವ ಭಾವನೆ ಆ ಹುಡುಗಿಯರಿಗೆ ನಿಧಾನವಾಗಿ ಕಾಡೋದಕ್ಕೆ ಶುರುವಾಯಿತು. ಟೀ ಅಂಗಡಿಯವನು ಹೇಳಿತು ಎಲ್ಲಾದರೂ ನಿಜ ಆಗಿರಬಹುದಾ ಅನ್ನೋಷ್ಟರಲ್ಲೇ ಯಾರೇ ಅದು ಹಾಗೆ ಅಲ್ಲೇ ಓಡಾಡ್ದಂಗಾಯ್ತು? ಯಾರು ಇಲ್ಲ ರಜನಿ, ಬಾ ಲೆಟ್ಸ್ ಗೋ. ಹೇ ಇರು ಬಾಬಾ. ಬೇಡ ಬೇಡ ಅಂತ ಹೇಳ್ದೆ, ಕೇಳ್ದ್ಯಾ ನನ್ ಮಾತ್ನ? ಅಂಡ್ ವಿ ಎಂಡ್ ಅಪ್ ಹಿಯರ್. ಅದು ಕೂಡ ಇಟ್ಸ್ ಟೇಕಿಂಗ್ 2:30 in the morning. ಜಸ್ಟ್ ಶಟ್ ಅಪ್ ಯಾ. ಐ ನೋ, ಐ ಕ್ಯಾನ್ ಫೀಲ್ ಸಮಥಿಂಗ್. ಆ ಶಬ್ದ ನನ್ನ ಒಬ್ಳಿಗೆ ಮಾತ್ರ ಕೇಳಿಸಿದ ಹಾಗಿದ್ರೆ? ಎಲ್ಲಿಗೆ ಹೋಗ್ತಿದ್ಯಾ? ಜಸ್ಟ್ ವೇಟ್. ನೋ, ಯಾಕಾದ್ರೂ ನಿನ್ ಜೊತೆ ಬಂದು ಅನ್ಸುತ್ತೆ. ಮಧ್ಯರಾತ್ರಿ, ಅದು ಕೂಡ ಗೊತ್ತಿಲ್ದಿರೋ ಜಾಗ, ನಾವಿಬ್ರು ಮಾತ್ರ. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ ರಜನಿ. ದೇವಿ ಕಾಪಾಡಪ್ಪ, ತುಂಬಾ ಭಯ ಆಗ್ತಿದೆ ಕಣೆ. ನಾನು ಇದ್ದಿಂತಾನೆ ಇಲ್ಲೇನೆ. ಮರುದಿನ ಬೆಳಿಗ್ಗೆ ಅದೇ ಜಾಗದಲ್ಲಿ ಬರೀ ಆ ಇಬ್ಬರು ಹುಡುಗಿಯರ ಬಟ್ಟೆ, ತುಂಡಾದ ಬೆರಳು, ರಕ್ತದ ಕಲೆ ಮಾತ್ರ ಇದ್ವು. ಇದು ಮಾನವೀಯ ಕೃತ್ಯನೋ ಅಥವಾ ಬಾನಾಮತಿ ಮಾಡುವವರ ಕೃತ್ಯನೋ ಅಥವಾ ಅಂತೂ ನಂಬಿಕೆ ಅಪನಂಬಿಕೆಗಳ ಮೇಲೆ ನಿಂತಿರುವ ಜಗತ್ತಿಗೆ ನ್ಯೂಸ್ ಐಟಮ್ ಒಂದು ಸಿಕ್ತು. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.